ಸ್ವಲ್ಪ ಸೈಂಟಿಫಿಕ್ ಆಗಿ ಯೋಚಿಸೋಣ, ಸ್ವಲ್ಪ ಹಿಂದೆ ಹೋಗೋಣ. ಸ್ವಲ್ಪ ಹಿಂದೆ ಅಂದ್ರೆ ಸ್ವಲ್ಪ ಹಿಂದೆ ಅಲ್ಲ, ತುಂಬಾನೇ ಜಾಸ್ತಿ ಹಿಂದೆ ಹೋಗೋಣ. ಎಷ್ಟು ಹಿಂದೆ ಅಂದ್ರೆ ಅರೌಂಡ್ 13.8 ಬಿಲಿಯನ್ ಇಯರ್ಸ್. ಓಕೆ 14 ಬಿಲಿಯನ್ ಇಯರ್ಸ್ ಅಂತ ತಿಳ್ಕೊಳ್ಳಿ. ಬಿಲಿಯನ್ ಇಯರ್ಸ್ ಅಂದ್ರೆ 14 ಶತಕೋಟಿ ವರ್ಷಗಳು. ಓಕೆ ಅಷ್ಟು ಹಳೆಯದು ನಮ್ಮ ಈ ಬ್ರಹ್ಮಾಂಡ. ಆಯ್ತಲ್ವಾ? ನಾವು ನೀವು ಎಷ್ಟು 20 ವರ್ಷ 40 ವರ್ಷ 50 ವರ್ಷ 100 ವರ್ಷ ಮಾತಾಡ್ತಾ ಇರ್ತೀವಲ್ಲ, 1000 ವರ್ಷ ಬಗ್ಗೆ ಏನೋ ಒಂದು ಕೇಳಿರ್ತೀವಿ, ಅವಶೇಷಗಳು ಸಿಕ್ತು ಅದು ಇದು ಅಂತ. ಫ್ಯೂ ಥೌಸಂಡ್ ಇಯರ್ಸ್, ಕೆಲವು 1000 ವರ್ಷಗಳ ಹಿಂದಿನ ಅಂತ ನಾವು ಇರ್ತೀವಿ. ಆದ್ರೆ ಈ ಬ್ರಹ್ಮಾಂಡ, ಈ ಕಾಸ್ಮೋಸ್, ಯೂನಿವರ್ಸ್ 14 ಶತಕೋಟಿ ವರ್ಷಗಳ ಹಿಂದೆ ಸೃಷ್ಟಿಯಾಗಿರೋದು. ಹೇಗೆ ಸೃಷ್ಟಿ ಆಯ್ತು ತುಂಬಾ ಜನರಿಗೆ ಗೊತ್ತು. ಸೈನ್ಸ್ ಬುಕ್ ಅಲ್ಲಿ, ಟೆಕ್ಸ್ಟ್ ಬುಕ್ ಅಲ್ಲಿ ನಾವು ಚಿಕ್ಕದಲ್ಲಿ ಓದ್ತೀರಾ, ಒಂದು ಫಿನಾಮಿನನ್ ಇದೆ, ಬಿಗ್ ಬ್ಯಾಂಗ್ ಅಂತ ಇದಕ್ಕೆ ಹೇಳ್ತಾರೆ. ಬಿಗ್ ಬ್ಯಾಂಗ್ ಅಂದ್ರೆ ಈ ಸಂಪೂರ್ಣ ವಿಶ್ವ ಒಂದು ಸಿಂಗ್ಯುಲಾರಿಟಿಯಿಂದ ಉದ್ಭವ ಆಗಿದೆ ಅಂತ ಹೇಳ್ತಾರೆ. ಸಿಂಗ್ಯುಲಾರಿಟಿ ಅಂದ್ರೆ ಅದೊಂದು ಸುಮ್ಮನೆ ಒಂದು ಸೈಂಟಿಫಿಕ್ ಟರ್ಮ್ ನಾವು ಯೂಸ್ ಮಾಡೋದು, ಅದಕ್ಕೆ ಯಾರೋ ಕ್ಲಿಯರ್ ಡೆಫಿನೇಷನ್ ಇಲ್ಲ. ಅಂದ್ರೆ ಅದು ಇಂತದೇ ಅಂತ ಏನಿಲ್ಲ. ಅದಕ್ಕೆ ನಾನು ಇನ್ನೂ ಸಲೀಸಾಗಿ ಹೇಳ್ಬೇಕಂದ್ರೆ, ದ ಯೂನಿವರ್ಸ್ ವಾಸ್ ಕ್ರಿಯೇಟೆಡ್ ಫ್ರಮ್ ನಥಿಂಗ್. ಶೂನ್ಯದಿಂದ ಈ ಸೃಷ್ಟಿ ಆಗಿದೆ. ನೀವು ವೇದಾಂತದಲ್ಲಿ ಹೋದ ಕೂಟ ಸಿಮಿಲರ್ ಒಂದು ಕಾನ್ಸೆಪ್ಟ್ ಸಿಗುತ್ತೆ ನಿಮ್ಗೆ. ಬ್ರಹ್ಮಾಂಡ ಅನ್ನೋದೇ ಅದು, ಆ ಒಂದು ಪದನೇ ಆ ಟೈಪ್ ಇದೆ, ಬ್ರಹ್ಮ ಆಂಡ. ತಿಳಿತಾ ಅಲ್ವಾ? ಅದ್ರಲ್ಲಿ ಜಾಸ್ತಿ ಡೀಟೇಲ್ ಹೋಗಲ್ಲ ಈಗ, ಯಾಕಂದ್ರೆ ಈ ಪ್ರಶ್ನೆ ಬೇರೆದಿದೆ. ಆದ್ರೆ ಹೇಳ್ಬೇಕಂದ್ರೆ, ಸಲೀಸಾಗಿ ಹೇಳ್ಬೇಕಂದ್ರೆ, ಶೂನ್ಯತೆಯಿಂದ ಸಂಪೂರ್ಣ ಸೃಷ್ಟಿ ಬಂದಿದೆ. ಈಗ ಎಲ್ಲವೂ ಏನ್ ಕಾಣಿಸ್ತಾ ಇದೆ ನಿಮ್ಗೆ, ಭೂಮಿ, ಆಕಾಶ, ಸೂರ್ಯ, ಚಂದ್ರ, ನಾವು, ನೀವು, ಇವರೆಲ್ಲರೂ, ಈ ಕ್ಯಾಮರಾ, ಈ ಕೋಣೆ, ಎಲ್ಲವೂ ಕೂಡ ಶೂನ್ಯದಿಂದಾನೇ ಬಂದಿದೆ. ಅದೇಗೆ ಶೂನ್ಯ ಅಂದ್ರೆ ಏನು ಇಲ್ಲ ಅನ್ನೋದು ಕೂಡ ಸ್ವಲ್ಪ ವ್ಯಾಖ್ಯಾನ ಮಾಡ್ತೀನಿ. ಯಾಕಂದ್ರೆ ಜನರಿಗೆ ಏನೂ ಇಲ್ಲ ಅಂದ್ರೆ ಗೊತ್ತಾಗಲ್ಲ ಒಂದ್ಸರ್ತಿ. ಈಗ ನಾನು ಯಾರಿಗಾದ್ರು ಕಣ್ಮುಚ್ಚಿಬಿಟ್ಟು ಶೂನ್ಯದ ಬಗ್ಗೆ ಯೋಚಿಸಿ ಅಂತ ಹೇಳಿ ಅಂತ ತಿಳ್ಕೊಳ್ಳಿ. ಈಗ ನಿಮ್ಗೆ ಹೇಳಿದ್ರೆ ನಿಮ್ಗೆ ಏನ್ ಕಾಣಿಸ್ತಾ ಇದೆ? ಈಗ ಏನಿಲ್ಲ, ಕತ್ಲು ಕಾಣಿಸ್ತಾ ಇದೆ. ನೋಡಿ, ನೀವು ಏನೂ ಇಲ್ಲ ಅಂತ ಅಂತೀರಾ, ಕತ್ಲು ಕಾಣಿಸ್ತಾ ಇದೆ ಅಂತ ಹೇಳ್ತೀರಾ. ಕತ್ಲು ಅಂದ್ರೂ ಕೂಡ ಅದು ಏನೋ ಅಲ್ವಾ? ಹೌದು. ನಾವ್ ಯಾರಿಗೂ ಗೊತ್ತಿಲ್ಲ. ಶೂನ್ಯ ಯೋಚಿಸಿ ಅಂದ್ರೆ ಹೇಳ್ತಾರೆ, ಏನ್ ಕಾಣಿಸ್ತಾ ಇದ್ರೆ ಸರ್ ಎಲ್ಲ ಖಾಲಿ ಇದೆ, ಸರ್ ಎಲ್ಲ ಖಾಲಿ ಇದೆ, ಏನೂ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಶೂನ್ಯ ಅಲ್ಲ. ಶೂನ್ಯ ಅಂದ್ರೆ ಖಾಲಿ ಜಾಗಾನೂ ಇಲ್ಲ. ಅಂದ್ರೆ ಅಲ್ಲಿ ಡಾರ್ಕ್ ಕೂಡ ಇಲ್ಲ, ಲೈಟ್ ಕೂಡ ಇಲ್ಲ, ಅಂಧಕಾರ ಕೂಡ ಇಲ್ಲ, ಪ್ರಕಾಶ ಕೂಡ ಇಲ್ಲ, ಸ್ಪೇಸ್ ಕೂಡ ಇಲ್ಲ, ಅಂದ್ರೆ ಜಾಗ ಕೂಡ ಇಲ್ಲ. ಅದಕ್ಕೆ ಶೂನ್ಯ ಅಂತೀವಲ್ಲ ನಾವು. ಶೂನ್ಯ ಸ್ಥಿತಿ ಅಂದ್ರೆ ಎದಕ್ಕಂತಾರೆ ಅಂದ್ರೆ, ಅಲ್ಲಿ ಅಸ್ತಿತ್ವನೇ ಅಸ್ತಿತ್ವದಲ್ಲಿ ಇಲ್ಲ. ತಿಳಿತಾ ಇದೆಯಲ್ವಾ? ಈ ಬ್ರಹ್ಮಾಂಡದ ಅಸ್ತಿತ್ವದಲ್ಲೇ ಇಲ್ಲ, ಏನು ಅಸ್ತಿತ್ವದಲ್ಲಿ ಇಲ್ಲ. ಅವಾಗ ನಮ್ಮ ಒಂದು ಕಲ್ಪನೆಗೆ ಬರೋದಿಲ್ಲ, ಅದು ಕಲ್ಪನೆಗೆ ಬರೋದೇ ಇಲ್ಲ. ಹಾಗಾದ್ರೆ ಶೂನ್ಯನ ಹೇಗೆ ಇಮ್ಯಾಜಿನ್ ಮಾಡ್ತೀರಾ? ಮ್ಯಾಥಮೆಟಿಕಲಿ ನಾವು ಶೂನ್ಯ ಅಂದ್ರೆ ಏನ್ ಹೇಳ್ತೀವಿ ಅಂದ್ರೆ, ಇಲ್ಲಿ 2 ಕಪ್ ಇದೆ, 2 ಕಪ್ ನನ್ನ ಹತ್ರ ಇದೆ, ನಾನು 2 ಕಪ್ ನಿಮ್ಗೆ ಕೊಟ್ಬಿಟ್ಟೆ, ನನ್ನ ಹತ್ರ ಶೂನ್ಯ. ಐ ಹ್ಯಾವ್ 0 ಕಪ್ಸ್. ನಿಮ್ಮ ಹತ್ರ 2 ಕಪ್ಸ್, ನನ್ನ ಹತ್ರ 0 ಕಪ್ಸ್. 0 ಕಪ್ಸ್ ಅಂದ್ರೆ ಏನೂ ಇಲ್ಲ. ಮ್ಯಾಥಮೆಟಿಕಲಿ ಆ ರೀತಿ ಹೇಳ್ತೀವಿ ನಾವು. ಆದ್ರೆ ನೀವು ಅಸ್ತಿತ್ವದ ಬಗ್ಗೆ ಯೋಚಿಸಿದ್ರೆ, ಶೂನ್ಯತೆ ಅಂದ್ರೆ ಏನೂ ಇರ್ಲಿಲ್ಲ ಅಲ್ಲಿ. ಆಟಮ್ಸ್ ಇಲ್ಲ, ಮಾಲಿಕ್ಯೂಲ್ಸ್ ಇಲ್ಲ, ಅಣು ಇಲ್ಲ, ಪರಮಾಣು ಇಲ್ಲ, ಗಾಳಿ, ಬೆಳಕು, ನೀರು, ವಿವೇಚನೆ, ಯೋಚನೆ, ಥಾಟ್, ಯಾಕಂದ್ರೆ ಯೋಚಿಸೋಕೆ ಮಸ್ತಿಷ್ಕ ಬೇಕಲ್ಲ, ಏನೂ ಇಲ್ಲ ಅಲ್ಲಿ. ಆ ಒಂದು ಸ್ಥಿತಿಯಲ್ಲಿ ಈ ಬಿಗ್ ಬ್ಯಾಂಗ್ ಮುಖಾಂತರ ಸ್ಫೋಟ, ಮಹಾಸ್ಫೋಟ ಅಂತ ಹೇಳ್ಬೋದು ನಾವು ಕನ್ನಡದಲ್ಲಿ, ಅದ್ರ ಮೂಲಕ ಸಂಪೂರ್ಣ ಸೃಷ್ಟಿ ಉದ್ಭವವಾಯಿತು.